ಮಾತ್ರ ಶಾಂತಿ, ಸಮಾಧಾನ, ಮೋಕ್ಷವನ್ನು ಕೊಡುವ ಆತನೊಬ್ಬನೇ. ಬಹಳ ಜನ ಈ ಲೋಕವೇ ನಮಗೆ ಶಾಶ್ವತ ಅಂತ ಅಂದುಕೊಳ್ತಾರೆ. ಈ ಲೋಕದಲ್ಲಿ ಜೀವಿಸಿ ನಾವು ಏನೋ ಸಾಧನೆ ಮಾಡಬೇಕಂತೇಳಿ ಬಯಸ್ತಾರೆ. ಇಲ್ಲಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲಿ ಮನೆ ಕಟ್ಟಿದ್ರು, ಮಕ್ಕಳಿಗೋಸ್ಕರ ಆಸ್ತಿ ಕೂಡಿಟ್ರು, ಜೀವನವೆಲ್ಲ ನೀನು ಶ್ರಮೆಗಳನ್ನು ಅನುಭವಿಸಿದ್ರು ಎಲ್ಲ ವ್ಯರ್ಥ. ನಿಜವಾಗ್ಲೂ ನೀನು ಸಂಪಾದನೆ ಮಾಡಬೇಕಾದದ್ದು ಏನು ಗೊತ್ತಾ? ದೇವರ ಹತ್ರ ಸವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಇವುಗಳೆಲ್ಲ ನಿನ್ನನ್ನು ಹುಡುಕೊಂಡು ಬರ್ತದೆ, ಅದನ್ನು ಮರಿಬೇಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕದಲ್ಲಿ ಏನಾಗಿ ಹೋಗಿದೆ ಅಂದ್ರೆ, ನಮ್ಮ ಜೀವನ 100 ವರ್ಷ ಅಂತೇಳಿ ಅನ್ಕೊಳ್ತಾರೆ. ನಾವು ಬದುಕೋದು 50ರಿಂದ 80 ವರ್ಷ. ಈಗ ನನ್ನ ತಿಳಿದ ಮಟ್ಟಿಗೆ ಈ 80 ವರ್ಷಗಳಲ್ಲಿ ಜೀವನ ಎಲ್ಲ ಹೆಂಗಾಗಿದೆ ಅಂದ್ರೆ, ಸಮಾಧಾನ ಇಲ್ಲದೇ ಜೀವಿತ. ಅವ್ರು ಹಿಂಗಂದ್ರು, ಅವ್ರು ಅವಮಾನ ಪಡಿಸಿದ್ರು, ಅವ್ರ ಮುಂದೆ ತಲೆ ಬಗ್ಬಾರ್ದು, ನಾನು ತಲೆ ಎತ್ಕೊಂಡು ಬದುಕಬೇಕು, ಏನೋ ಒಂದು ಮಾಡಬೇಕು. ನೀನು ಏನು ಮಾಡಕ್ಕಾಗಲ್ಲ ನಿನ್ ಕೈಲೇ. ಇವತ್ತು ಪ್ರತಿಯೊಬ್ಬರು ಪ್ರತಿ ಕ್ಷಣ ಪ್ರತಿ ಗಳಿಗೆಗಳಲ್ಲಿ ಬರೀ ಬೇರೆಯವರ ಬಗ್ಗೆ ಆಗಿಕ್ಕಿಂತ ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ಚೆನ್ನಾಗಿರ್ಬೇಕಂತೆಲ್ಲ ಅಂದ್ಕೊಂಡು ಸಾಯೋದ್ರೊಳಗಡೆ ಏನೂ ಇಲ್ಲದಂತೆ ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಯಾವತ್ತಾದ್ರೂ ಆಲೋಚನೆ ಮಾಡಿದೆಯಾ? ಇಷ್ಟು ಆಸ್ತಿ ಮಾಡಿದೆ, ಇಷ್ಟು ಮನೆ ಕಟ್ಟಿದ್ದೀನಿ, ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ರೇಷನ್ ತಂದಿದ್ದೀನಿ, ನಾನೇ ತೃಪ್ತಿಗೊಳ್ಳಿಲ್ಲಲ್ಲ. ಎಷ್ಟು ಜನ ನಂಬ್ತಾರೆ ಆತ ಧನ್ಯನು ಅಂತ ಹೇಳಿ? ಹಲ್ಲೆಲೂಯಾ. ಲೋಕದಲ್ಲಿ ಏನೂ ಇಲ್ಲ. ತಾಯಿಯ ಗರ್ಭದಿಂದ ನಾವು ಬರೀ ಶರೀರವಾಗಿ ಬಂದಿವಿ. ಹೋಗುವಾಗ್ಲೂ ಕೂಡ ಆತನ ಏನಾದ್ರೂ ತೆಗೆದುಕೊಂಡದ, ರಕ್ಷಣೆ ಪಡೆದ, ವಿಶ್ವಾಸದಿಂದ ಪರಲೋಕದಲ್ಲಿದ್ದಾನೆ ಅಂತ ನಾನು ನಂಬುತ್ತೇನೆ ಅಷ್ಟೇ. ಹಲ್ಲೆಲೂಯಾ. ದೇವರು ನಿನ್ನನ್ನ ನನ್ನನ್ನ, ನೀವು ದುಡ್ಕೊಳ್ರಿ, ನೀವು ಬಂಗಾರ ಸಂಪಾದಿಸ್ರಿ, ನೀವು ಬೆಳ್ಳಿ ಸಂಪಾದಿಸ್ರಿ, ಐಶ್ವರ್ಯಗಳನ್ನ ಸಂಪಾದಿಸ್ರಿ ಅಂತೇಳಿ ಹೇಳಿಲ್ಲ ದೇವರು. ಈ ಲೋಕದಲ್ಲಿ ಇರುವ ತನಕ ನನ್ನ ಹಾಗೆ ಬದುಕ್ರಿ ಅಂತ ಹೇಳ್ದ. ಹಲ್ಲೆಲೂಯಾ. ಇವತ್ತು ಆತನಾಗೆ ನಾವು ಬದುಕೋದಕ್ಕೆ ಪ್ರಯತ್ನನೂ ಮಾಡ್ತಾ ಇಲ್ಲ. ನಾನ್ ಬದುಕ್ಬೇಕ್ರಿ, ನೀನು ಬದುಕಕ್ಕೆ ಆಗಲ್ಲ ರೀ, ನೀನ್ ಕಟ್ಟಕ್ ಆಗಲ್ಲ ರೀ. ನಿನ್ನ ಸ್ವಂತ ಪ್ಲಾನ್ಗಳೆಲ್ಲ ಕಸಕ್ಕೆ ಸಮಾನ ರೀ. ನಾನು ಹಂಗ್ ಮಾಡ್ಬಿಡ್ತೀನಿ, ಫ್ಯೂಚರ್ ಪ್ಲಾನ್ ಹಂಗೆ. ಈ ಹೊಸದಾಗಿ ಮದುವೆ ಆದ್ರೂ ನೋಡ್ಬೇಕು, ಗಂಡ ಹೆಂಡ್ತೀನಿ ಗಾಡಿಗಳಲ್ಲಿ ಮಾತಾಡ್ತಿರ್ತಾರೆ, ಪಾರ್ಕ್ಗಳಿಗೆ ಮಾತಾಡ್ತಾ ಇರ್ತಾರೆ, ಮನೆಗೆ ಮಾತಾಡ್ತಿರ್ತಾರೆ. ಫ್ಯೂಚರ್ ಪ್ಲಾನ್ ಹಿಂಗ್ ಮಾಡ್ಬಿಟ್ಟಿನಿ, ಹೆಲ್ತ್ ಇನ್ಸೂರೆನ್ಸ್, ಈ ಇನ್ಸೂರೆನ್ಸ್. ಮದುವೆ ಆದ ಕೂಡ 3 ತಿಂಗಳಾದ್ಮೇಲೆ ನೋಡು, 6 ತಿಂಗಳಾದ್ಮೇಲೆ ನೋಡು, ನಾನು ಹಿಂಗ್ ಗಾಡಿ ತರ್ತೀನಿ, ಹಿಂಗ್ ಮಾಡ್ದ ಅವ್ ಸಹಾಯವರೆಗೆ ಅವ್ ಏನೂ ಆಗಿರಲ್ಲ. ಯಾಕೆ ಹೇಳ್ರಿ? ನಮ್ ಚಿತ್ತದಂತ ಹಂಗಿದ್ರೆ ಭೂಮಿ ಮೇಲೆ ನಾವು ಬದುಕೋದಕ್ಕೆ ಸಾಧ್ಯ ಅಲ್ಲ. ಎಲ್ಲೆಲ್ಲಿಗೆ ಹೋಗ್ಬಿಡ್ತಿದ್ವಿ, ಅದಾಗಲ್ಲ. ಆತ ಚಿತ್ತ ಏನಿದೆ ಅದೇ ಆಗ್ತದೆ. ಇವತ್ತು ನೀವೆಲ್ಲರೂ ತಿಳ್ಕೊಳ್ಬೇಕಾದದ್ದು, ಮರಣ ಅನ್ನುವಂಥದ್ದು ಬಂದಾಗ ಸಂತೋಷ ಪಡ್ಬೇಕಂತೆ. ನಾವು ಏನ್ ಬಂದಾಗ? ಮರಣ ಬಂದಾಗ ನಾವು ಸಂತೋಷ ಪಡ್ಬೇಕಂತೆ. ಅಪ್ಪನ ಬಳಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಈ ಲೋಕದಲ್ಲಿ ಶ್ರಮೆ, ಕಷ್ಟಗಳು, ದುಃಖಗಳು, ಶೋಧನೆಗಳು, ಜಗಳ, ಆಸ್ತಿ, ಅಂತಸ್ತು ಅಂತೇಳಿ ನೆಮ್ಮದಿ ಇಲ್ಲದ ಜೀವಿತ ನಾವು ನಡೆಸಿ, ಅಪ್ಪ ಇವತ್ತು ಬ್ಯಾಡ ಮಗಳೇ, ನೀನ್ ನನ್ನ ಹತ್ರ ಬಾ, ಸುಖವಾಗಿಡ್ತೀನಿ, ಸಾವಿಲ್ಲದ ಜೀವನ, ನೀನ್ ನನ್ನ ಹತ್ರ ಬಾ ಅಂತೇಳಿ ಕರಿತಾ ಇದ್ದಾನೆ. ನಾವು ಬಹಳ ಗೋಳಾಟ ಮಾಡಿ ಕಳಿಸ್ತೀವಿ. ಅಯ್ಯೋ ನೀನ್ ನಮ್ಮ ಮಧ್ಯದಲ್ಲಿ ಇಲ್ಲ, ಅಯ್ಯೋ ನೀನ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇರುವಂತ ನೀನು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಾರ್ದೆ ಸತ್ತಾಗ ನೀನ್ ಇದ್ದಿದ್ರೆ ಚೆನ್ನಾಗಿತ್ತು, ನೀನ್ ಇದ್ದಿದ್ರೆ ಸಂತೋಷವಾಗಿತ್ತು ಅನ್ನುವಂತ ಕಾಲ ಇದು. ಆದ್ರೆ ನಾನು ಹೇಳ್ತೇನೆ, ದೇವರ ಮಕ್ಕಳ ಪ್ರತಿ ಮರಣವು ನಿತ್ಯ ಜೀವ. ಹಲ್ಲೆಲೂಯಾ. ಪ್ರತಿ ಮಕ್ಕಳು ಆನಂದ ಪಡಬೇಕು. ಈ ಲೋಕದಲ್ಲಿ ಇರುವವನಿಗಿಂತ ಪರಲೋಕದಲ್ಲಿ ಇರುವವನು ಶ್ರೇಷ್ಠಕರವಾದವನು ಅಂತೇಳಿ ನಂಬಬೇಕು. ಈ ಲೋಕದಲ್ಲಿ ಇರುವವನಿಗಿಂತ ಪರಲೋಕದಲ್ಲಿ ಇರುವವನು ಸಮೃದ್ಧಿಯಾಗಿ ಆಶೀರ್ವಾದಗಳನ್ನು ಕೊಡುವ ದೇವರು ಅಂತೇಳಿ ನೀವು ನಂಬಬೇಕು. ಇವತ್ತು ಜ್ಞಾಪಕಾರ್ಥದ ಕೂಟದಲ್ಲಿ ನಾನು ನಿಮ್ಮೆಲ್ಲರಿಗೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಕೂತಿರುವ ನಾನು ನಿಮ್ಮೆಲ್ಲರಿಗೆ ಹೇಳ್ತೇನೆ, ಪರಲೋಕ ರಾಜ್ಯದಲ್ಲಿ ನೀನು ವಾರಸುದಾರಳು ನೀನು ಆಗಬೇಕಾದ್ರೆ ಪರಿಶುದ್ಧತೆ ಇಲ್ಲದೆ ದೇವರ ರಾಜ್ಯ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ನೀವು ಪ್ರಾರ್ಥನೆ ಮಾಡಲಾರದೆ ಇದ್ರೆ ಆ ಪರಲೋಕದ ಬಾಗಿಲುಗಳ ಮುಂದೆ ನಿಂತುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ವಾಕ್ಯವನ್ನ ಕೇಳಿ, ವಾಕ್ಯದ ಪ್ರಕಾರ ಜೀವಿತ ಕಾಲವೆಲ್ಲ ಜೀವಿಸಿದ್ರೆ ಮಾತ್ರನೇ ಆ ಪರಲೋಕದ ಬೀಗದ ಕೈಗಳನ್ನು ನೀವು ತೆಗೆದುಕೊಂಡು ಹೋಗಿ ಆ ಪತ್ರದ ಒಳಗಡೆ ನೀವಿಟ್ಟು ತೆರೆಯುವಾಗ ಆ ಪರಲೋಕದ ಒಳಗಡೆ ಇರುವಂತಹ ಸಿಂಹಾಸನದ ದೇವರು ಎದ್ದು ನಿಂತುಕೊಂಡು ನೀನು ಬಾ ಮಗಳೇ, ಬಾ ಮಗನೇ ಅಂತೇಳಿ ಕರಿಬೇಕು ಅಂತೇಳಿ ನೀನು ಆಸೆ ಪಡ್ತಾ ಇರುವುದಾದ್ರೆ, ನಿತ್ಯ ಜೀವವನ್ನು ನೀನು ಹೊಂದಿಕೊಳ್ಳಬೇಕಂತೇಳಿ ಆಸೆ ಪಡ್ತಾ ಇರುವುದಾದ್ರೆ, ನಿನ್ನ ಜೀವಿತದಲ್ಲಿ ತಿಳ್ಕೊಳ್ಬೇಕಾದದ್ದು
ಮರಣಕ್ಕೆ ಭಯಪಡಬೇಡ, ಕಷ್ಟಗಳಿಗೆ ಭಯಪಡಬೇಡ, ಬಿಟ್ಟು ಹೋದಂತ ಕುಟುಂಬಗಳಿಗಾಗಿ ಭಯಪಡಬೇಡ, ಈ ಜೀವಿತದಲ್ಲಿ ಇರುವಂತ ಯಾತ್ರೆಗಳಿಗಾಗಿ ಸಮಸ್ಯೆಗಳಿಗಾಗಿ ಭಯಪಡಬೇಡ. ಇರೋ ತನಕ ನೀನು ಮಾಡಬೇಕಾದಂತ ಒಂದೇ ಕೆಲಸ ಪ್ರಾರ್ಥನೆ, ತೃಪ್ತಿಯಿಂದ ಊಟ ಮಾಡಿ ದೇವರನ್ನು ಮಹಿಮೆ ಪಡಿಸುವಂತದನ್ನ ಮರಿಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನನ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ